ಮನೆಗೆ ಫ್ರೀ ಕೊಡ್ತೀನಿ ಅಂತ ರೈಟ್ ಬಿಲ್ಲು ಈಗ 7 ರೂಪಾಯಿ ಯೂನಿಟ್ ಮೇಲೆ 7 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮನೆಗೆ ಮಾಮೂಲಿ 200 ರೂಪಾಯಿ 300 ರೂಪಾಯಿ ಬರ್ತಾಯಿದ್ದು 1000 ರೂಪಾಯಿ ಬರ್ತಾಯಿದೆ. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕಿತ್ಕೊತಾ ಇದ್ದಾರೆ. ಬಿಜೆಪಿ ಬರಲಿ, ಕುಮಾರಸ್ವಾಮಿ ಬರಲಿ, ಯಾರೇ ಬರಲಿ ಏನು ಮಾಡಿಲ್ಲ. ಸಿದ್ದರಾಮಯ್ಯ ಒಳ್ಳೇದು ಮಾಡೋರ ನಿಜ. ಐಟಮ್ ಎಲ್ಲ ಕಮ್ಮಿ ಮಾಡಬೇಕು. ಈಗ ಹೆಂಗಸರಿಗೆ 2000 ಕೊಡೋದ್ರಿಂದ ದೇಶ ಏನು ಉದ್ಧಾರ ಆಗ್ತಾ ಇಲ್ಲ. ನೀವು ವಾಟರ್ ಬಿಲ್ಲು, ನೀರಿನ ಬಿಲ್ಲು ಇವೆಲ್ಲ ಜಾಸ್ತಿ ಮಾಡಿದರೆ ಇವ್ರಿಗೆ ಹೆಂಗಸ 2000 ಕೊಡೋದ್ರಿಂದ ಏನು ಪ್ರಯೋಜನ? ಗ್ಯಾರಂಟಿಗಳು ನಮಗೇನು ಬರಲ್ಲ ಮೇಡಮ್, ಲೇಡೀಸ್ಗೆ ಬರ್ತಾ ಇದೆ. ಏನು ಬೇಡ ಅನಿಸ್ತಿದೆ, ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಆಗಲ್ಲ ಮೇಡಮ್, ಎಲ್ಲ ಆಯ್ತಿದೆ. ಬರೀ ಇದೇ ಮೇಂಟೈನ್ ಮಾಡೋದು ಆಯ್ತೈತಿ ಗೌರ್ಮೆಂಟ್ ಅವ್ರಿಗೆ. ನಮ್ಮ ತಲೆ ಮೇಲೆ ತಾನೇ ಎಳಿತಾರೆ ಅವರು. 2000 ಕೊಡ್ತಾರೆ, 4000 ನಮ್ಮ ತಲೆ ಮೇಲೆ ಹಾಕ್ತಾರೆ. ಏನು ಫ್ರೀ ಕೊಡ್ತಾರೆ ಅವರು? ತುಂಬ ತೊಂದರೆನೇ ಆಗ್ತಾಯಿದೆ ಮೇಡಮ್. ಏನಕ್ಕೆ ಅಂದರೆ ಒಬ್ಬ ನಾರ್ಮಲ್ ವ್ಯಕ್ತಿ ಒಂದು 500 ರೂಪಾಯಿ ದುಡಿಬೋದು. ಅದರಿಂದ ಎಲ್ಲಿಗೆ ಹೊಂಚ್ತಾರೆ? ಪೆಟ್ರೋಲ್ಗೆ ಹಾಕ್ತಾರಾ, ಇಲ್ಲ ಬಸ್ಗೆ ಹಾಕ್ತಾರಾ? ಪ್ರತಿಯೊಂದೂ ತೊಂದರೆನೇ. ಅದು ತುಂಬಾ ಕಷ್ಟ ಆಗ್ತಾಯಿದೆ. ಈಗ ತುಂಬ ಕಷ್ಟ. ಎಲ್ಲ ಇಲ್ಲೇ ಹೋದು ಪ್ರತಿಯೊಂದು ಬೆಲೆನೂ ಜಾಸ್ತಿ. ಒಬ್ಬ ಮನುಷ್ಯ ಈಗ 500 ರೂಪಾಯಿ ದುಡಿದಾನೆ ಅನ್ಕೊಳ್ಳಿ, ಮತ್ತು ಎಲ್ಲೇ ಹೋದ್ರೂ ಪ್ರತಿಯೊಂದು ರೇಟ್ ಜಾಸ್ತಿ. ಒಂದು ಬಟ್ಟೆ ಇರ್ಬೋದು, ಒಂದು ಬೇರೆ ಅಂಗಡಿ ಇರ್ಬೋದು, ತುಂಬ ರೇಟ್ ಜಾಸ್ತಿ. ಅಕ್ಕಿ 18 ರೂಪಾಯಿ ಆಯಿತು, ಈಗ 50 ರೂಪಾಯಿ ಇದೆ. ಹೆಣ್ಮಕ್ಳಿಗೆ ಮಾತ್ರ ಫ್ರೀ ಮಾಡಾರೆ ಬಸ್ಸು. ಈಗ ಹೆಣ್ಮಕ್ಳು ಏನು ಮಾಡ್ತಾರೆ? ಅದೇ ಹೆಣ್ಮಕ್ಳು ಫ್ರೀ ಮಾಡ್ಬಿಟ್ಟು ಹೆಣ್ಮಕ್ಳು ಟಿಕೆಟ್ನ ಸೇರಿಸಿ ಗಂಡಸರು ತಗೋತಾ ಇದ್ದಾರೆ. ಈಗ ಲೈಟ್ ಬಿಲ್ ಮಾಡಿದ್ರು, ಆದರೂ ಡಬಲ್ ಈಗ ಇದು ಮಾಡ್ತಾ ಇದ್ದಾರೆ. ಮನೆಗೆ ಫ್ರೀ ಕೊಡ್ತೀನಿ ಅಂತ ರೈಟ್ ಬಿಲ್ಲು ಈಗ 7 ರೂಪಾಯಿ ಯೂನಿಟ್ ಮೇಲೆ 7 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮನೆಗೆ ಮಾಮೂಲಿ 200 ರೂಪಾಯಿ 300 ರೂಪಾಯಿ ಬರ್ತಾಯಿದ್ದು ಒಂದು ಈಗ 1000 ರೂಪಾಯಿ ಬರ್ತಾಯಿದೆ. ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕಿತ್ಕೊತಾ ಇದ್ದಾರೆ. ಏನು ವ್ಯತ್ಯಾಸ? ಏನು ಹೇಳ್ತೀರಾ? ಗ್ಯಾರಂಟಿ ಬೇಕೋ ಬೇಡ? ಇದು ಖಂಡಿತ ಬೇಡ. ಇದು ನಮಗೇನು ಮೊದಲಿತ್ತು ಅದೇ ವ್ಯವಸ್ಥೆ ನಮ್ಗೆ ಸಾಕು. ಗ್ಯಾರಂಟಿಯಿಂದ ಯಾರಿಗಾದ್ರೂ ಏನಾದರೂ ಪ್ರಯೋಜನ ಆಗಿದೆ ಅಂತ? ಪ್ರಯೋಜನ ಇಲ್ಲ. ಇದು ಏನೋ ಅಕ್ಕಿ ಕೊಟ್ಟರು, ಓಕೆ. ಈಗ 60 ವರ್ಷದ ಮೇಲೆ ಬಸ್ಸಿಗೆ ಫ್ರೀ ಕೊಡ್ತಾರೆ, ಅದು ಓಕೆ, ಮಾಡಲಿ, ಅದೆಲ್ಲ ತೊಂದರೆ ಇಲ್ಲ. ಪ್ರಾಯ ವಯಸ್ಸಿರೋರಿಗೆಲ್ಲ ಏನಕ್ಕೆ ಫ್ರೀ ಕೊಡಬೇಕು? ಅಂದರೆ ಯಾರಿಗೆ ಜನಕ್ಕೆ ಅನಾನುಕೂಲತೆ ಜಾಸ್ತಿ ಆಗ್ತಾ ಇದೆ ಹೊರತು ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪ್ತಾ ಇಲ್ಲ. ದುಡಿಯೋರಿಗೆ ಏನಕ್ಕೆ ತಲುಪಬೇಕಾಗಿಲ್ಲ ಇದು ವ್ಯವಸ್ಥೆ. ಹಿರಿಯ ನಾಗರಿಕರಿಗೆ ಕೊಡ್ತಾರೆ, ಕೊಡಲಿ, ಅಥವಾ ತೊಂದರೆ ಏನಿಲ್ಲ. ಅದು ಆಮೇಲೆ ಪಿಂಚಿನ್ ಕೊಡ್ತಾರೆ, ಅದು ಕೊಡಲಿ, ತೊಂದರೆ ಇಲ್ಲ. ಇಲ್ಲ ಹಾಸ್ಪಿಟ್ಲಲ್ಲೆಲ್ಲ ಮಾಡಲಿ. ಈಗ ಹಿರಿಯ ನಾಗರಿಕರಿಗೆ ಹಾಸ್ಪಿಟ್ಲ್ ತೊಂದರೆ ಆದರೆ ಅದಕ್ಕೆ ಮಾಡಲಿ, ಆ ಥರ ಎಲ್ಲ ತೊಂದರೆ ಆದರೆ ಮಾಡಲಿ ಬೇಕಾರೆ. ಈಗ ಫ್ರೀ ಹೇಳ್ತಾರೆ, ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ ಅಂತ. ಎಲ್ರಿಗೂ ಫ್ರೀ ಕೊಟ್ಟರೆ ಮನೇಲಿ ಕೆಲಸ ಮಾಡಲ್ಲ, ಆರಾಮ್ ಓಡಾಡ್ತಾ ಇರ್ತಾರೆ. ಕೆಲಸ ಮಾಡೋರು ಯಾರು? ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಫ್ರೀ ಕೊಡೋರಿಗೆ ಫ್ರೀ ಕೊಡಲಿ, ಮನೆಗೆ ಅಕ್ಕಿ ಫ್ರೀ ಕೊಡಲಿ, ಇಲ್ಲ ಒಂದು ತಿಂಗಳು ಒಂದೊಂದು ಗ್ಯಾಸ್ ಫ್ರೀ ಕೊಡಲಿ, ಅದೆಲ್ಲ ಮಾಡಲಿ. ಅದು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ಏನು ಪ್ರಯೋಜನ ಸಿಗುತ್ತೆ? ಈ ಮನೇಲಿರೋರು ಓಡಾಡ್ತಾರೆ, ಮನೆ ಕೆಲಸ ಬಿಡ್ತಾರೆ, ಆರಾಮ ಓಡಾಡ್ಕೊಂಡು ನಿಂತಿರ್ತಾರೆ. ಲೈಟ್ ಬಿಲ್ ಕಮ್ಮಿ ಮಾಡಿದ್ರು, ಕೆಲವು ಮನೆಗೆ ಮಾಡಿದ್ರು ಅಷ್ಟೇ. ಇದನ್ನೆಲ್ಲ ಮನೆಗೂ ಆಗಿಲ್ವಲ್ಲ. ಕೆಲವ್ರು ಸಿಗ್ತಾಯಿದೆ, ಕೆಲವ್ರು ಸಿಗ್ತಾ ಇಲ್ಲ. ಈಗ ನಾನೇ ಈಗ ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀನಿ. ನಮ್ಮ ಇದಕ್ಕೆ ಆಗಿಲ್ಲ, ಇದು ಎಲೆಕ್ಟ್ರಿಕ್ದು. ಏನು ಮಾಡೋದು? ಪ್ರಯೋಜನ ಇಲ್ಲ. ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪ್ತಾ ಇಲ್ಲ. ಅದು ಖಂಡಿತ ತಲುಪ್ತಾ ಇಲ್ಲ. ಮಾಡೋ ಕೆಲಸ ಕರೆಕ್ಟಾಗಿ ಮಾಡಬೇಕಲ್ವಾ? ಗ್ಯಾರಂಟಿಗಳನ್ನ ಸ್ಥಗಿತ ಮಾಡಿ ಅಭಿವೃದ್ಧಿಯತ್ತ ಗಮನ ಕೊಡಬೇಕು ಅಂತೀರಾ? ಖಂಡಿತ ಆ ಥರ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅಭಿವೃದ್ಧಿ ಕಾಮಗಾರಿಗಳು ಮಾಡಿದೆ ಅನ್ಸುತ್ತಾ? ಮಾಡಿದ್ದಾರೆ, ಕೆಲವೊಂದು ರೀತಿ ಮಾಡಬೇಕಷ್ಟೇ, ಒಳ್ಳೆ ರೀತಿಲಿ ಮಾಡಬೇಕಷ್ಟೇ. ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವೊಂದು ರೀತಿ ಮಾಡಬೇಕಷ್ಟೇ. ನಮಗೆ ಹಾಲು ಬೆಲೆ ಜಾಸ್ತಿ ರೇಟ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಬಂದು. ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು. ನಮ್ಮ ರೈತರು ನಮ್ಮ ತಲೆ ಮೇಲೆ ಹಾಕಿದ್ರು 2000 ರೂಪಾಯಿ. ಅವ್ರು ಕೊಡೋದು 2000 ರೂಪಾಯಿ ಮನೆಗೆ ಕೊಡ್ತಾರೆ. 2000 ಕೊಟ್ಟರೆ ನಮಗೆ ಎಷ್ಟು ತೊಂದರೆ ಅಂದರೆ ಮನೆಯಲ್ಲಿ ಭಾರಿ ತೊಂದರೆ. ನಮಗೆ 2000 ರೂಪಾಯಿ ಮೇಲೆ ಬಂದರೆ ನಮ್ಮ ಹೆಂಗಸರಿಗೆ ಬರುತ್ತೆ. ಮನೆಯವರಿಗೆ 2000 ಬಂದರೆ ನಮಗೆ ಏನೂ ಇಲ್ಲ. ಹಾಕಿ ಎಲ್ಲ ರೇಟು ಜಾಸ್ತಿ ಮಾಡಿದ್ದಾರೆ ಸರ್ಕಾರ. 2000 ಹೆಂಗಸರು ಕೊಟ್ಟು 4000 ಗಂಡಸರು ಗಂಡಸ್ರ ಹತ್ರ ಕಿತ್ಕೋತಾರೆ. 4000 ಕಿತ್ಕೋತಾ ಇದ್ದಾರೆ. ಎಲ್ಲ ಬೆಲೆ ಜಾಸ್ತಿ, ಡ್ರಿಂಕ್ಸ್ ಬೆಲೆ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಎಲ್ಲ ಬೆಲೆನೂ ಜಾಸ್ತಿ ಮಾಡಿದ್ದಾರೆ. ಏನೂ ಸೌಲಭ್ಯ ಇಲ್ಲ. ಆದರೆ ಗಂಡಸರಿಗೆ ಮಾತ್ರ ಫ್ರೀ ಇಲ್ಲ, ಹೆಂಗಸರು ಮಾತ್ರ ಫ್ರೀ ಕೊಟ್ಟಿದ್ದಾರೆ ಅಷ್ಟೇ. ಬರೀ ಮೋಸ ಸರ್ಕಾರ ಇದ್ದು. ಫ್ರೀ ಕೊಟ್ಟಿದ್ದು ಏನು ಇಲ್ಲ, ಏನು ಪ್ರಯೋಜನ ಇಲ್ಲ. ನಮ್ಮ ತಲೆ ಮೇಲೆ ತಾನೇ ಎಳಿತಾರೆ ಅವರು. 2000 ಕೊಡ್ತಾರೆ, 4000 ನಮ್ಮ ತಲೆ ಮೇಲೆ ಹಾಕ್ತಾರೆ. ಏನು ಫ್ರೀ ಕೊಡ್ತಾರೆ ಅವರು? ಎಲ್ಲ ಅದು ಕರೆಂಟ್ ಬಿಲ್ ಇವಾಗ ಬರ್ತಾ ಇದೆಯಲ್ಲ ಜಾಸ್ತಿ. ಮೊದಲು ಕೊಟ್ಟರು, ಅವಾಗ 0 ಅಂತ ಕೊಟ್ಟರು, ಇವಾಗ ಜಾಸ್ತಿ ರೇಟ್ ಎಲ್ಲ ಜಾಸ್ತಿ. ಸರ್ಕಾರಕ್ಕೆ ಅದೇ ಭಾರಿ ತೊಂದರೆ ಇದು. ಇವ್ರು ಸರ್ಕಾರ ಬಂದು ಎಲ್ಲರಿಗೂ ತೊಂದರೆ ಮಾಡ್ತಾರೆ ಅಷ್ಟೇ. ಗ್ಯಾರಂಟಿ ಬೇಡ ನಮಗೆ. ಗ್ಯಾರಂಟಿಗಳು ಯಾವುದೂ ಬೇಡ. 2000 ರೂಪಾಯಿ ಕೊಡೋದು ಬೇಡ, ಫ್ರೀ ಬಸ್ಸು ಬೇಡ ನಮಗೆ. ಮೊದಲು ಹೆಂಗಿತ್ತು ಹಂಗಿದ್ರೆ ಸಾಕು ನಮಗೆ. BJP ಹೆಂಗೆ ಸರ್ಕಾರ ನಡೆಸ್ತು ಆ ಥರ ನಡೆಸಿದ್ರೆ ಸಾಕು. ಬರೀ ಮೋಸ ಇವ್ರದ್ದು. ಇದು ಸರ್ಕಾರದ ವೈಫಲ್ಯದಿಂದ ಈ ಬೆಲೆ ಏರಿಕೆಗೆ ಕಾರಣ. ಸರ್ಕಾರ ಸರಿಯಾದ ಕಾನೂನುಗಳನ್ನು ಮಾಡ್ದೇ, ಸರಿಯಾದ ಇದನ್ನು ಮಾಡ್ದೇ ಇದು ಬೆಲೆ ಏರಿಕೆ ಯಾವುದನ್ನು ತಡೆಗಟ್ತೇನೆ. ಈಗ ಇದು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಇವಕ್ಕೆಲ್ಲ ಸೆಸ್ಗಳು ಅವೆಲ್ಲ ಹಾಕಿ ಜಾಸ್ತಿ ಮಾಡಿರೋದ್ರಿಂದ ಅವ್ರು ಸಾಗಾಣಿಕೆ ಕಾಸ್ಟ್ ಜಾಸ್ತಿ ತಗೋತಾರೆ. ಆದ್ದರಿಂದ ಪದಾರ್ಥದ ಮೇಲೆ ಬೆಲೆ ಜಾಸ್ತಿ ಆಗುತ್ತೆ. ಹಣ್ಣು ಹಂಪಲು ಇದಕ್ಕೆಲ್ಲ ಸರಿಯಾದ ಬೆಂಬಲ ಬೆಲೆ ಕೊಡದೇ ಇರೋದ್ರಿಂದ ಅದನ್ನು ಬೆಲೆ ಏರಿಕೆಯಿಂದ
ಬಿಸಿ ತಡ್ತಾ ಇದೆ. ಆದ್ದರಿಂದ ಸರ್ಕಾರ ಇದ್ರ ಬಗ್ಗೆ ಸರಿಯಾದ ಕಾನೂನು ಕ್ರಮವಾಗಿ ಅದಕ್ಕೆ ಯೋಜನಾಬದ್ಧವಾಗಿ ಕೆಲಸ ಮಾಡಿದ್ರೆ ಇದು ಬೆಲೆ ಏರಿಕೆನ ತಡೆಗಟ್ಬೋದು. ಪ್ರತಿಯೊಂದು ಅಷ್ಟೇ, ಎಲ್ಲದರಲ್ಲೂ ಅಷ್ಟೇ. ಈಗ ಬೆಲೆ ಏರಿಕೆಗೆ ಕಾರಣ ಪದಾರ್ಥಗಳು ಎಲ್ಲ ಇನ್ನು ಹಣ್ಣು ಹಂಪಲು ದಿನಸಿಯಿಂದ ಹಿಡಿದು ಪ್ರತಿಯೊಂದೂ ಎಲ್ಲನೂ ಬೆಲೆ ಜಾಸ್ತಿ ಆಗಿದೆ. ಅದು ಸರ್ಕಾರ ತಡೆಗಟ್ಟಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಇದು ಸರ್ಕಾರದ ವೈಫಲ್ಯ. ಈಗ ಹೆಂಗಸರಿಗೆ 2,000 ಕೊಡೋದ್ರಿಂದ ದೇಶ ಏನು ಉದ್ಧಾರ ಆಗ್ತಾಯಿಲ್ಲ. ಇವರು ಈ ಕಡೆ ಮನೆ ಕಂದಾಯ ಜಾಸ್ತಿ, ಇನ್ನೊಂದು ಸೆಸ್ ಜಾಸ್ತಿ, ವ್ಯಾಪಾರದ ಮೇಲೆ ಟ್ಯಾಕ್ಸಿ, ಅದು ಎಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿಬಿಟ್ಟಿದ್ದಾನೆ. ಈಗ ವಾಟರ್ ಬಿಲ್ಲು, ನೀರಿನ ಬಿಲ್ಲು ಎಲ್ಲ ಜಾಸ್ತಿ ಮಾಡಿದ್ದಾನೆ. ಇವ್ರು ಹೆಂಗೆ 2,000 ಕೊಡೋದ್ರಿಂದ ಏನು ಪ್ರಯೋಜನ? ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೋತಾ ಇದ್ದಾರೆ. ಆದ್ದರಿಂದ ಸರ್ಕಾರ ಯೋಜನೆಬದ್ಧವಾಗಿ ಕೆಲಸ ಮಾಡಿ 2,000 ಕೊಡೋದ್ರಿಂದ ಏನು ಉದ್ಧಾರವಾಗಲ್ಲ, ದೇಶ ಉದ್ಧಾರವಾಗಲ್ಲ. ಎಲ್ಲರೂ ದುಡಿಮೆ ಮಾಡಿ ತಿನ್ನೋರೇ ಇರ್ತಾರೆ. ಆದ್ದರಿಂದ ಅವ್ರು ಕೊಡೋದ್ರಿಂದ ಗಂಡಸರಿಗೆ ಅದು ಫ್ರೀ ಇಲ್ಲ, ಬಸ್ಸಲ್ಲಿ ಬರೀ ಹೆಂಗಸರಿಗೆ ಮಾತ್ರ ಫ್ರೀ. ಯಾಕೆ ಅಲ್ಲ, ಒಂದು ಗಂಡಸರಿಗೆ ಭೇದ ಭಾವ ಮಾಡ್ದಂಗೆ ಆಯ್ತಾನೆ. ಈ ಗಂಡಸರಿಗೆ ಫ್ರೀ ಇಲ್ಲ, ಹೆಂಗಸರಿಗೆ ಫ್ರೀ ಅಂದರೆ ಏನು ಲೆಕ್ಕ? ಸರ್ಕಾರ ಮಾಡೋದು ಎಲ್ಲರಿಗೂ ಫ್ರೀ ಮಾಡಬೇಕು. ಇದು ಫ್ರೀ ಮಾಡಿಬಿಟ್ಟು ಒಬ್ಬರು ಫ್ರೀ ಮಾಡಿದ್ದಾನೆ. ಈಗ 4 ಕಡೆ ಟ್ಯಾಕ್ಸ್ ಹಾಕಿದಾರಲ್ಲ, ಒಂದು ಕಡೆ ಹೆಂಗಸರಿಗೆ ಫ್ರೀ ಕೊಟ್ಬಿಟ್ಟಿದ್ದಾನೆ, 2 ಕಡೆಯೂ ಟ್ಯಾಕ್ಸ್ ಹಾಕಿದ್ದಾನೆ. ಟ್ಯಾಕ್ಸ್ ಜಾಸ್ತಿ ಮಾಡೋದ್ರಿಂದ ನೀವು 2,000 ಕೊಡೋದ್ರಿಂದ ಅವರು ಒಂದು 10-20,000 ಜಾಸ್ತಿ ಆಗಿದೆಯಲ್ಲ, ಅದು ಆ ದಂಡ ಕಟ್ಟಬೇಕಲ್ಲ. ಅದು ಕಷ್ಟ ತಾನೆ ಎಲ್ಲರಿಗೂ. ಆರ್ಥಿಕವಾಗಿ ಅವರು ಯೋಜನಾಬದ್ಧವಾಗಿ ಮಾಡುವಂಥ ಶಿಸ್ತಿಲ್ಲ ಇವ್ರಿಗೆ. ಇವರು ಫ್ರೀ ಕೊಟ್ಟಿದ್ದಾನೆ, ಓಟ್ ನಾಸೆಗೋಸ್ಕರ ಅವರು ಫ್ರೀ ಕೊಡ್ತಾ ಇರೋದು. ಈಗ ಓಟ್ಗೆ ನಾವು 2,000 ಫ್ರೀ ಕೊಟ್ಟು ನಾವು ಗೆಲ್ತೀವಿ, ಓಟ್ ನಾಸೆಗೋಸ್ಕರ ಇವ್ರು ಲಂಚ ಕೊಟ್ಟು ಗೆಲ್ದು ಬರ್ತಾ ಇರೋದು. ಇದನ್ನು ಎಲೆಕ್ಷನ್ ಕಮಿಷನ್ ಅವರು ಇವ್ರು ಫ್ರೀ ಬೀಸ್ನ ಲಂಚ ಅಂತ ಕನ್ಸಿಡರ್ ಮಾಡಬೇಕು. ಆ ಎಲೆಕ್ಷನ್ ಕಮಿಷನ್ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಇವ್ರಿಗೆ 2,000 ಕೊಡೋದು ಲಂಚ ಅಂತ ಹೇಳಿದ್ದೇನೆ, ಅದನ್ನು ಕನ್ಸಿಡರ್ ಮಾಡಿ ಇವ್ರನ್ನ ತಗೊಂಡು ಜೈಲಿಗೆ ಹಾಕಬೇಕು, ಹಿಡಿದು ಆ ಕೆಲಸ ಮಾಡಬೇಕು. ಕಾನೂನು ಅದು ಕ್ರಮ ವಹಿಸಬೇಕು. ಇದು ತಪ್ಪು ಮಾಡ್ತಾ ಇದೆ ಕಾನೂನು. ದುಡ್ಡನ್ನ ಓಡಿಸೋದ್ರೆ ಬೇರೆಯವ್ರು ದುಡ್ಡು ಕೊಟ್ಟರೆ ಹಿಡ್ಕೊಂಡು ಹಾಕ್ತಾರೆ. ಇದು ದುಡ್ಡು ಕೊಡೋದು ಲಂಚ ಅಲ್ವಾ? ಇದು ನಾವು ಅದು ಮಾಡ್ತೀವಿ, ಇದು ಮಾಡ್ತೀವಿ, ನೀವು ಫ್ರೀ ಕೊಡ್ತೀವಿ, ಓಟ್ ಹಾಕಿ ಇದ್ರೆ ಲಂಚದ ಆಸೆ. ಇದೆಲ್ಲ ಮಾಡಿದ್ದಾನೆ. ಇವರು ಓಟ್ ತೊಗೊಂಡು ಗೆದ್ದುಬಿಟ್ಟಿದ್ದಾನೆ. ಏನು ಪ್ರಯೋಜನ? ಬೆಲೆ ಏರಿಕೆ ಜಾಸ್ತಿ ಮಾಡೋದು, ಅದು ಜಾಸ್ತಿ ಮಾಡೋದು, ಓಟ್ ಇವ್ರು 2,000 ಆಸೆಗೋಸ್ಕರ ಓಟ್ ಹಾಕ್ಬಿಟ್ಟು ಇವ್ರಿಗೆ ಗೆದ್ಬಿಟ್ಟು ಇನ್ನು ಮಿಕ್ಕದ ಕಡೆ ಎಲ್ಲ ಬಲಿ ಆಗ್ತಾವ್ರಲ್ಲ. ಅದು ಸರ್ಕಾರ ಯೋಜನಾಬದ್ಧವಾಗಿ ಕೆಲಸ ಮಾಡಿದ್ದಾನೆ. ಗ್ಯಾರಂಟಿ ಒಂದೇ ಕೊಡ್ತಾ ಇರೋದವರು, ಯಾವ ಅಭಿವೃದ್ಧಿನೂ ಆಗ್ತಾ ಇಲ್ಲ. ಈಗ ನಮ್ಮ ಹೆಸರಿಗೆ ಮೈಸೂರಿನಲ್ಲಿ ಏನು ಕೆಲಸ ಅಭಿವೃದ್ಧಿ ಕೆಲಸ ಆಗಿದೆ? ರಸ್ತೆ ಅಭಿವೃದ್ಧಿ ಆಗಿಲ್ಲ, ಏನು ಅಭಿವೃದ್ಧಿ ಆಗಿಲ್ಲ, ಯೋಜನೆ ಆಗಿಲ್ಲ. ಈಗ ಮೈಸೂರು ಪಾರಂಪರಿಕ ಕಟ್ಟಡಗಳಿಗೆ ಪ್ರಸಿದ್ಧಿ. ಪಾರಂಪರಿಕ ಕಟ್ಟಡಗಳು ಒಂದು ಕಡೆಯಿಂದ ಬೀಳ್ತಾ ಬರ್ತಾ ಇದೆ. ಅರಮನೆಯ ಪಾರಂಪರಿಕ ಕಟ್ಟಡನೇ ಒಂದು ಕಡೆಯಿಂದ ಬೀಳ್ತಾ ಬರ್ತಾ ಇದೆ. ಅದನ್ನು ದುರಸ್ತಿ ಮಾಡಿ ಉಳಿಸೋಕ್ಕೆ ಆಗ್ತಾ ಇಲ್ಲ ಅವರಿಗೆ. ಫ್ರೀ ಕೊಟ್ಟು ಏನು ಪ್ರಯೋಜನ? ಈಗ ಒಂದು ಕಡೆ ಇರಲಿ, ಮೈಸೂರನ್ನ ಗುರುತಿಸದೆ ಅರಮನೆ ಕೂಡ ಇವಾಗ ಒಂದು ಕಡೆಯಿಂದ ಅದು ಮುಂದಕ್ಕೆ ಹಂಗೆ ಮಾಡ್ತಾರೆ ಇವರು. ಈಗ ಅವರೆಲ್ಲ ಕಟ್ಟಡಗಳು ಬಿದ್ದಿರೋ ಕಡೆ ದುರಸ್ತಿ ಮಾಡಿ ನಿಲ್ಲಿಸಿದ್ದಾರೆ. ಯಾಕೆ ಗೊತ್ತಾ? ಇದು ದುರಸ್ತಿ ಮಾಡಿಸ್ಬಿಟ್ರೆ ನಮಗೇನು ಸಿಗಲ್ಲ. ಅದನ್ನೇ ಒಡೆದು ಕಟ್ಟಿದ್ರೆ 200-300 ಕೋಟಿ ರೂಪಾಯಿ. ಇವಾಗ ದೇವರಾಜ್ ಮಾರ್ಕೆಟ್ ಹೋದ್ರೆ ಅಂತ ಹೇಳಿ, ದೇವರಾಜ್ ಮಾರ್ಕೆಟ್ನ ಡಿಮಾಲೇಷನ್ ಮಾಡಿ ಮಲ್ಟಿ ಸ್ಟೋರಿ ಮಾರ್ಕೆಟ್ ಕಟ್ಟಿದ್ರೆ 200-300 ಕೋಟಿ. ಇದೆಲ್ಲ ಮನೆ ಮಾಮೂಲಿ ಇದೆಯಲ್ಲ. ಕಮಿಷನ್ ಬೇಸಿಸ್ 100 ಕೋಟಿ ಕಮಿಷನ್ ಸಿಗುತ್ತೆ, ತಿನ್ಬೋದು. ಅದನ್ನು ದುರಸ್ತಿ ಮಾಡಿದ್ರೆ 10 ಕೋಟಿ ದುರಸ್ತಿ ಮತ್ತೆ ನಮಗೆ ಸಿಗುತ್ತೆ ಕಮಿಷನ್. ಈ ರೀತಿಲಿ ಪ್ರತಿಯೊಂದನ್ನು ಒಡೆದು ಕಟ್ತೀವಿ ಅನ್ನೋದು. ಪಾರಂಪರಿಕ ಬಗ್ಗೆ ಒಂಚೂರು ಕಿಂಚಿತ್ತು ಕಾಳಜಿ ಇಲ್ಲ ಇವ್ರಿಗೆ. ಅವ್ರಿಗೆ ಏನೂ ಇಲ್ಲ. ಅದನ್ನು ಉಳಿಸೋದ್ರ ಬಗ್ಗೆ ಇಚ್ಛಾಶಕ್ತಿ ಇರಬೇಕು. ಪಾರಂಪರಿಕತೆ ಅಂತ ಉಳಿಸ್ತಾರೆ. ಮೈಸೂರಿಗೆ ಬರುವ ಟೋಲ್ ಗೇಟ್ನಲ್ಲಿ ಪಾರಂಪರಿಕ ಕಟ್ಟಡಗಳಿಗೆ ಸ್ವಾಗತ ಅಂತ ಬೋರ್ಡ್ ಹಾಕೋರೆ. ಒಳಗೆ ಬಂದು ನೋಡಿದ್ರೆ ಎಲ್ಲ ಕಟ್ಟಡಗಳು ಬೀಳ್ತಾ ಇದೆ. ಏನಿದು? ಟೂರಿಸ್ಟ್ಗಳೆಲ್ಲ ಬಂದಿದ್ದಾರೆ, ಪಾರಂಪರಿಕ ಕಟ್ಟಡಕ್ಕೆ ಸ್ವಾಗತ ಹಾಕ್ಬಿಟ್ಟಿದೆ. ಬಿಡ್ತಿರೋ ಕಟ್ಟಡಗಳು, ಮುರಿದಿರೋ ಕಟ್ಟಡಗಳು, ಈ ಕಟ್ಟಡಗಳು ಇದು ಇಟ್ಕೊಂಡಿದ್ದಾರಲ್ಲ ಅವರು ಅಂತ ನಮ್ಗೆ ಅವಮಾನ ತಾನೇ ಇವ್ರು ಮಾಡ್ತಾ ಇರೋ ಕೆಲಸ ಇದು. ಅದಕ್ಕೆ ಟೂರಿಸಮ್ಗೂ ಅವಮಾನ ಆಗ್ತಾ ಇದೆ. ಆದ್ದರಿಂದ ಪಾರಂಪರಿಕ ಕಟ್ಟಡ ಉಳಿಸುವಂಥ ಒಂದು ಕೆಲಸ ಮಾಡಬೇಕು ಅವರು. ಇವಾಗ ದೇವರಾಜ ಮಾರ್ಕೆಟ್ನ ಕೂಡ ಹೊಸದಾಗಿ ಕಟ್ತೀವಿ ಅಂತ ಇದ್ರು, ಅದಕ್ಕೆ ಸಹಮತ ಇಲ್ಲ. ಇದು ದೇವರಾಜ ಮಾರ್ಕೆಟು ಪಾರಂಪರಿಕ ಕಟ್ಟಡ. ಇದು 106 ವರ್ಷ, 135 ವರ್ಷ ಇದಕ್ಕೆ ವಯಸ್ಸಾಗಿದೆ. ಇದು ತಾರಸಿ ಮಟ್ಟ ಒಂದು ರೋಡ್ ಸೈಡ್ ಮಾತ್ರ ಇರೋದು, ಒಂದು ಸೈಡು. ಇನ್ನು ಒಳಗಡೆ ಎಲ್ಲ ಶೆಡ್ ಟೈಪು. ಈ ಶೆಡ್ಡು ನೋಡಿ, ಇದೆ ಶೆಡ್ಡು. ಇಮೇಲೆ ಸ್ವಲ್ಪ ತಗೊಳ್ಳಿ. ಈ ಶೆಡ್ಡು ಇದು ಕಂಬಗಳು, ಉಕ್ಕಿನ ಕಂಬಗಳು. ಇದು ಇನ್ನೂ 100 ಅಲ್ಲ 500 ವರ್ಷ ಆದರೂ ತುಕ್ಕಿಡಿಯಲ್ಲ ಇದು. ಅಂಥ ಕಟ್ಟಿರೋದನ್ನ ಹೊರಗಟ್ಟ ಹೊಡೆದ್ಬಿಟ್ಟು ಕಟ್ತೀನಿ ಅಂದರೆ ಏನು ಪ್ರಯೋಜನ? ಆಚೆ ಕಡೆ ತಾರಸಿ ಮಟ್ಟಕ್ಕೆ ಒಂದು ಅಂಗಡಿ ಲೈನ್ ಇದೆ ಅಷ್ಟೇ. ಈಗ ಒಂದು ಲೈನು ಸ್ಟೇಜ್ ರೋಡ್ ಕಡೆ ಒಂದು ಲೈನ್ ಇದೆ, ಈ ಕಡೆ ಒಂದು ಧನ್ವಂತಿ ರೋಡ್ ಕಡೆ ಒಂದು ಲೈನ್ ಇದೆ, ಈ ಕಡೆ ಈ ಸರ್ಕಲಲ್ಲಿ ಒಂದು ಮುನ್ನಡೆ ಗೇಟ್ ಹತ್ರ ಇಷ್ಟನ್ನ ತಾರಸಿ ಮಟ್ಟಕ್ಕೆ ಇಡೋದು ದುರಸ್ತಿ ಮಾಡೋಕ್ಕಾಗಲ್ಲ ಅಂತ ಅವರು ಇಂಜಿನಿಯರ್ಗೂ ಸರ್ಟಿಫಿಕೇಟ್ ಕೊಟ್ಟರೆ ಈ ಯಾವ ಸಿಮ್ ಇಂಜಿನಿಯರ್ಗಳಿದ್ದಾರೆ ಕಾರ್ಪೊರೇಷನಲ್ಲಿ? ಎಲ್ಲ ಹೊರಗಡೆ ದೇಶದಲ್ಲೇ, ನಮ್ಮ ದೇಶದಲ್ಲೇ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಗಳನ್ನೇ ಪಾರಂಪರಿಕ ಕಟ್ಟಡ ಉಳಿಸಿದ್ದಾರೆ. ಮಲ್ಟಿ ಸ್ಟೋರಿನೇ ಇಲ್ಲ. ಇದು ತಾರಸಿ ಮಟ್ಟ ಬಿಲ್ಡಿಂಗ್ ಉಳಿಸೋಕ್ಕಾಗಲ್ಲ ಅಂದರೆ ಇದು ಏನು ಇವರಿಗೆ ಇಚ್ಛಾಶಕ್ತಿ ಇಲ್ಲ. ಇದು ಉಳಿಸಬಾರ್ದು, ಹೊಡೆದಾಕಬೇಕು, ಕಟ್ಟಬೇಕು, ಕಮಿಷನ್ ತಿನ್ನಬೇಕು, ಇಷ್ಟೇ. ಒಟ್ಟಾರೆ ಸರ್ಕಾರದ ನಡೆಗೆ ಏನು ಹೇಳ್ತೀರಾ ಸರ್? ಸರ್ಕಾರ ನಡೆ ಮೂರ್ಖತನದ ಸರ್ಕಾರ.
ಅವರು ಈ ಕೆಲಸ ಮಾಡಿ ನಮ್ಗೇನು ಸಿಗುತ್ತೆ, ಈ ಕೆಲಸ ಮಾಡಿ ನಮ್ಗೇನು ಸಿಗುತ್ತೆ, ಇಂಥ ಸರ್ಕಾರ ಇರೋದ್ರಿಂದನೇ. ವೈಯಕ್ತಿಕ ಲಾಭಕ್ಕೋಸ್ಕರ ಹೌದು ಜನತೆನ ಬಳಸ್ಕೊಳ್ತಾರೆ. ಹೌದೌದು, ವೈಯಕ್ತಿಕ ಲಾಭಕ್ಕೋಸ್ಕರ ಅವರು ರಾಜ್ಯದ ಒಂದು ಅಭಿವೃದ್ಧಿ ಕೆಲಸವನ್ನು ಮೂಲೆ ಗೊತ್ತಿದ್ದಾರೆ, ಯಾವ ಕೆಲಸನೂ ಮಾಡ್ತಾ ಇಲ್ಲ. ಮೊದಲು ನೀವು ಸರ್ಕಾರದವರು, ನೀವು ಎಲೆಕ್ಟೆಡ್ ಚುನಾಯಿತ ಪ್ರತಿನಿಧಿಗಳು ಬಂದಿರೋರು ಇದ್ರ ಬಗ್ಗೆ ಕಾಳಜಿ ವಹಿಸಿ ಮೈಸೂರು ಬಗ್ಗೆ, ಮೈಸೂರಿನ ಅಭಿವೃದ್ಧಿ ಬಗ್ಗೆ, ಮೈಸೂರು ಪಾರಂಪರಿಕ ಕಟ್ಟಡಗಳ ಬಗ್ಗೆ, ಮೈಸೂರು ಪಾರ್ಕ್ಗಳ ಬಗ್ಗೆ ಇವಕ್ಕೆಲ್ಲ ನೀವು ಅಭಿವೃದ್ಧಿ ಮಾಡಿದ್ದೇನೆ. ಮೈಸೂರಿನ ಘನತೆಯನ್ನು ಕಾಪಾಡಬೇಕು. ಇದು ಟೂರಿಸ್ಟ್ ಸೆಂಟರು ಮೈಸೂರು, ಇದನ್ನು ಎತ್ತಿಡಿಬೇಕು. ಇಷ್ಟೇ ನೀವು ಮಾಡಬೇಕಾದ ಕೆಲಸ. ನೀವು ಇದನ್ನು ಒಡೆದು ಕಟ್ಟೋದ್ರಿಂದ ಏನೂ ಅಭಿವೃದ್ಧಿ ಆಗಲ್ಲ. ಪಾರಂಪರಿಕ ಹೆಸರು ಹೊರಟೋಗುತ್ತೆ ಮೈಸೂರದು. ದಯವಿಟ್ಟು ಒಡೆದು ಕಟ್ಟೋದು, ಪಾರಂಪರಿಕ ಕಟ್ಟಡನ ಒಡೆದು ಕಟ್ಟೋ ಕೆಲಸ ಮಾಡಬೇಡಿ, ಅದನ್ನು ಉಳಿಸೋ ಕೆಲಸ ಮಾಡಿ. ಇಷ್ಟು ಕೆಲಸ ಮಾಡಿ ಮೈಸೂರಿನ ಘನತೆಯನ್ನು ಕಾಪಾಡಿ, ಪಾರಂಪರಿಕತೆಯನ್ನು ಮೈಸೂರಿನ ಹೆಸರನ್ನ ಉಳಿಸಿ, ಅಷ್ಟೇ ಕೇಳ. ಬೆಲೆಗಳು ದಿನ ದಿನ ಜಾಸ್ತಿ ಆಯ್ತಾ ಇದೆ. ಮಿಡ್ಲ್ ಕ್ಲಾಸ್ ಪೀಪಲ್ ಮತ್ತು ಬಡವರು ಬದುಕೋದು ಭಾಳ ಕಷ್ಟ ಆಗ್ತಾ ಇದೆ. ಸ್ವಲ್ಪ ರಾಜ್ಯ ಸರ್ಕಾರಗಳು ಸ್ವಲ್ಪ ಮುಂದೆ ಬಂದು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿ ಕೇಳ್ಕೊಳ್ತೀವಿ ನಾವು. ಸರ್, ಅಂದರೆ ಗ್ಯಾರಂಟಿಗಳನ್ನ ಕೊಟ್ಟಾದ್ಮೇಲೆ ಈ ರೀತಿಯಾಗಿ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಕೆಲವು ಜನ ಹೇಳ್ತಾರೆ. ಅದನ್ನ ಏನು ಅನ್ಸುತ್ತೆ ಅದ್ರ ಬಗ್ಗೆ ನಿಮಗೆ? ಆಗಿರ್ಬೋದು ಮೇಡಮ್, ಯಾಕಂದ್ರೆ ಅದಾದ್ಮೇಲೆ ಬೆಲೆಗಳ ವೇರಿಯೇಷನ್ ಆಯ್ತಾ ಇರೋದು. ಇದು ಗ್ಯಾರಂಟಿ ಬಂದಮೇಲೆ ಬೆಲೆಗಳ ವೇರಿಯೇಷನ್ ಆಯ್ತಾ ಇರೋದು. ಯಾವುದೇ ಡಿಪಾರ್ಟ್ಮೆಂಟ್ ತೊಗೊಂಡ್ರೆ ಸ್ವಲ್ಪ ವೇರಿಯೇಷನ್ ಆಗಿದೆ ರೇಟ್ಗಳೆಲ್ಲ. ಅಗತ್ಯ ವಸ್ತುಗಳ ಬೆಲೆ ಎಲ್ಲ ಏರಿಕೆ ಆಗಿದೆ. ಅಂದ್ರೆ ಮಹಿಳೆಯರಿಗೆ ಫ್ರೀ ಅಂತ ಬಿಟ್ರು ಬಸ್ ಮೇಲೆ, ಗಂಡಸರಿಗೆ ಟಿಕೆಟ್ಗೆ 1 to double ರೇಟ್ ಮಾಡಿದ್ದಾರೆ. ಈ ಮೂಲಕ ಜನರಿಗೆ ಬರೀ ಕೆಲಸ ಆಗ್ತಾ ಇದೆಯಲ್ಲ. ಒಂದ್ ಕಡೆ ಆಯ್ತಾ ಇದೆ ಮೇಡಮ್. ಇದು ಒಂದ್ ಕಡೆ ಗ್ಯಾರಂಟಿಗಳು ಬೇಕು ಅಂತೀರಾ? ಗ್ಯಾರಂಟಿಗಳು ನಮ್ಗೇನು ಬರಲ್ಲ ಮೇಡಮ್, ಲೇಡೀಸ್ಗೆ ಬರ್ತಾ ಇರೋದು. ಏನು ಬೇಡ ಅನಿಸ್ತಿದೆ, ಅವಶ್ಯಕತೆ ಇಲ್ಲ. ಗ್ಯಾರಂಟಿಗಳನ್ನ ನಿಲ್ಲಿಸಿ ರಾಜ್ಯನ ಅಭಿವೃದ್ಧಿ ಮಾಡಬೇಕು, ಬೆಲೆ ಇಳಿಕೆ ಮಾಡಬೇಕು ಅಂತ ಏನಾದರೂ ಹೇಳಿ. ಎಕನಾಮಿಕಲ್ಲಿ ಅಭಿವೃದ್ಧಿ ಆಗ್ಬೇಕು ಮೇಡಮ್. ಇದು ಫೈನಾನ್ಷಿಯಲಿ ಹಿಂದೆ ಹೋಯ್ತಾ ಇದೆ ನಮ್ಮ ರಾಜ್ಯ. ಇಲ್ಲ ಇಲ್ಲ, ಖಂಡಿತ ಇಲ್ಲ ಮೇಡಮ್. ಇದು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದೆ ಹೊರತು ಫೈನಾನ್ಷಿಯಲಿ ಭಾಳ ಹಿಂದೆ ಹೋಯ್ತಾ ಇದೆ ನಮ್ಮ ರಾಜ್ಯ. ಒಂದು ಅವಶ್ಯಕತೆ ಇರಲಿಲ್ಲ ನಮಗೆ. ಇದು ಮಾಡಿದ್ದಾರೆ. ಅಭಿವೃದ್ಧಿನೂ ಆಗ್ತಾ ಇಲ್ಲ. ಅಭಿವೃದ್ಧಿ ಆಗಲ್ಲ ಮೇಡಮ್, ಎಲ್ಲ ಆಯ್ತಿದೆ. ಬರೀ ಇದೇ ಮೇಂಟೈನ್ ಮಾಡೋದು ಆಯ್ತಾ ಇದೆ ಗೌರ್ಮೆಂಟ್ ಅವ್ರಿಗೆ. ಇದು ಅಭಿವೃದ್ಧಿ ಆಗದ, ಯಾವುದೇ ಕಾರಣಕ್ಕೆ ಅಭಿವೃದ್ಧಿ ಆಗಲ್ಲ ಇದು. ಅದೇ ಮೇಡಮ್, ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ಬೇಕು. ಗ್ಯಾರಂಟಿಗಳನ್ನ ನಿಲ್ಲಿಸಿ ಆಟೋಮೆಟಿಕ್ಕಾಗಿ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಆಯ್ತಿದೆ. ಆರ್ಥಿಕವಾಗಿ ಎಲ್ಲ ಲೆವೆಲ್ ಮಾಡಬೇಕಾದ್ರೆ ಕೇಳ್ಕೊಳ್ತೀವಿ ಮೇಡಮ್. ಎಲ್ಲದ್ರ ಮೇಲೆ ತುಂಬ ತೊಂದರೆ ಬಿದ್ದಿದೆ. ನಾವು ತಗೊಳ್ಳೋ ರೇಷನ್ ಸಾಮಾನಿಂದ ಹಿಡಿದು ನಾವು ಓಡಾಡೋ ಪೆಟ್ರೋಲು ಮತ್ತು ಡೀಸೆಲು ಮತ್ತು ಒಂದು ಅಡುಗೆ ಎಣ್ಣೆ ಬಳಸೋದ್ರಿಂದ ಇರ್ಬೋದು, ಎಲ್ಲದರಿಂದನೂ ತುಂಬ. ಗ್ಯಾರಂಟಿ ಬಂದ ಮೇಲೆ ಅದು ಪ್ರಾಫಿಟ್ಗಿಂತ ಲಾಸೇ ಆಗುತ್ತೆ. ಹೌದು, ಇವಾಗ ಬೇರೆ ಕರೆಂಟ್ ಬಿಲ್ಲು, ನೀರು ಬಿಲ್ ಅದೆಲ್ಲ ಮಾಮೂಲಿ ಜಾಸ್ತಿ. ಕರೆಂಟ್ ಬಿಲ್ಲಿನ ಜಾಸ್ತಿನೇ ಬರ್ತಾಯಿದೆ. ನೋಡ್ಬೇಕೇನಂತ ಗೊತ್ತಿಲ್ಲ. ಆಗ್ತಿರೋ ವ್ಯಾಪಾರದಲ್ಲಿ ಜೀವನ ನಡೆಸೋಕ್ಕಾಗುತ್ತೆ, ಯಾಕಂದರೆ ಬೆಲೆ ಜಾಸ್ತಿ ಇದೆ ಅಂತ ಜನ ಕೂಡ ಇವಾಗ ಸ್ವಲ್ಪ ಬರೋದಿಲ್ಲ. ಹೌದು ಮೇಡಮ್, ನೀವು ಹೇಳ್ತಾರ ಕರೆಕ್ಟು. ನಮಗೆ ವ್ಯಾಪಾರ ಕೂಡ ಡಲ್ ಆಗಿಬಿಟ್ಟಿದೆ. ಮುಂಚೆ ಇದ್ದಂಥ ವ್ಯಾಪಾರಗಳಿಲ್ಲ. ಆ 2,000 ಕೊಡ್ತೀವಿ ಹೆಂಗಸರಿಗೆ ಅಂತ ಹೇಳಿದ್ರು, ಅದು ಕೂಡ ಸರಿಯಾಗಿ ಜಮೆ ಆಗ್ತಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದು ಸ್ವಲ್ಪ ಜನ ಬರೋರಿಗೆ ಬರ್ತಾ ಇರ್ಬೋದು, ಬರದೇ ಇದ್ದವ್ರು ಇಲ್ಲ. ಏನೋ ಇವಾಗ ಬೇರೆ ಕರೆಂಟು ಫ್ರೀ ಅಂತಂದ್ರು, ಮತ್ತೆ ಇದಾಯಿತು. ಆಮೇಲೆ ಮೇಡಮ್ ಏನು ಮೇಡಮ್ ಗೊತ್ತಾಯ್ತಲ್ಲ. ನಿಮ್ಮ ಪ್ರಕಾರ ಗ್ಯಾರಂಟಿ ಬೇಕು? ಗ್ಯಾರಂಟಿ ಇದ್ರೇ ಚೆನ್ನಾಗಿರ್ತದೆ. ಅಂದರೆ ಇಷ್ಟೆಲ್ಲ ಎಫೆಕ್ಟ್ ಆಗ್ತಾ ಇದೆಯಲ್ಲ ಅದರಿಂದ ಬೆಲೆ ಅಂದರೆ ಬಡವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ ಮೇಡಮ್. BJP ಬರಲಿ, ಕುಮಾರಸ್ವಾಮಿ ಬರಲಿ, ಯಾರೇ ಬರಲಿ, ಏನು ಮಾಡಿಲ್ಲ. ಸಿದ್ದರಾಮಯ್ಯರೇ ಒಳ್ಳೇದು ಮಾಡೋರ ನಿಜ. ಐಟಮ್ ಎಲ್ಲ ಹೊಸಿ ಕಮ್ಮಿ ಮಾಡಬೇಕು. ಐಟಮ್ ಎಲ್ಲ ಜಾಸ್ತಿ ಮಾಡಿಬಿಟ್ಟು 2,000 ರೂಪಾಯಿ ಕೊಡ್ತಾರೆ. ಐಟಮ್ ಅಲ್ಲೇ ತೆಗಿತಾವ್ರ. ಈ ಹೆಂಗಸ್ರಿಗೆ ಬಸ್ ನಿಲ್ಲಿಸ್ಬೇಕು ಫಸ್ಟು. ಏನು ಈ ಪಲ್ಸಕ್ಕೆ ಹೋಗ್ತಾರಲ್ಲ ಅವ್ರನ್ನೇ ಬಿಡ್ತಿಲ್ಲ. ಅವರು ಈ ಓಡಾಡೋರು ದೇವ್ರ ದಯ್ಯ ಓಡಾಡ್ತಾರ, ಫ್ರೀ ಆಗೋರಲ್ಲ, ಅದನ್ನೇ ಜಾಸ್ತಿ ಮಾಡ್ತಾರೆ. ಫಸ್ಟು ಹೆಂಗಸ್ರು ತಪ್ಪಿಸ್ಬೇಕು, ಬಸ್ಸ ತಪ್ಪಿಸ್ಬಿಟ್ಟು ಆಮೇಲೆ ಈ ಐಟಮ್ ಎಲ್ಲ ಕಮ್ಮಿ ಮಾಡ್ಕೊಳ್ಬೇಕು. 2,000 ರೂಪಾಯಿ ಕೊಡೋದು ಒಳ್ಳೇದೇ. ಗ್ಯಾರಂಟಿಗಳನ್ನ ತಗೊಂಡ್ಬಂದು ಫ್ರೀ ಕೊಟ್ಟಾದ್ಮೇಲೆ ಬೆಲೆ ಏರಿಕೆ ಆಗ್ತಿದೆ ಅಂತ. ಅದೇ ನಾವು ಹೇಳ್ತಾ ಇರೋದು. ಯಾರೇ ಬಂದರೂ ಇದರಲ್ಲಿ ಯಾರು ಏನು ಮಾಡಿಲ್ಲ, ಸಿದ್ದರಾಮಯ್ಯರೇ ಮಾಡಿರೋದು. ಒಳ್ಳೇದೇ ಮಾಡಾರ, ಅದಕ್ಕೇನು ತಕ್ಕಾಗಿ ಮಾಡಾರ ಏನಿಲ್ಲ. ನಡ್ಕತ್ತವ್ರ, ಅವ್ರು ಏನು ಮಾಡಿದ್ರು ಅದ್ರ ಬಗ್ಗೆ ನಡ್ಕತ್ತವ್ರ ಸರಿ. ಆದರೆ ಇದು ಐಟಮ್ ಎಲ್ಲ ಕಮ್ಮಿ ಮಾಡಬೇಕು. ಬಡವ್ರು ಬಗ್ರು ಇರ್ತಾರಲ್ವಾ, ಶ್ರೀಮಂತರಿಗೆ ಹೆಂಗಾರು ನಡೀತದ. ನಮ್ಮಂತ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಯಾರು ಅರ್ಹರು ಅವ್ರಿಗೆ ಮಾತ್ರ ಕೊಡಬೇಕಿತ್ತು. ಅಲ್ವಾ, ಎಷ್ಟು ಅವ್ರಿಗೆಲ್ಲ ಕೊಡ್ತಾರೆ. ಆ ಬಸ್ಸು ಅದನ್ನ ಸುಡ್ಬೇಕು. ಬಸ್ ಜನಕ್ಕೆ ತಾವೇ ಕೊಡಲ್ಲ. ಈ ದುಡಿಯಕ್ಕೆ ಬರ್ತಾರಲ್ಲ ಅವ್ರಿಗೆ ತಾವು ಕೊಡಲ್ಲ. ಬಸ್ ನಿಲ್ಸಿ ಅಂತ ಹೇಳಿ ಸಿದ್ದರಾಮಯ್ಯನಿಗೆ ಮಾತ್ರ ಅದೇ ನಮ್ಗೆ ಪ್ರಾಬ್ಲಮ್ ಇರೋದು. ಬಸ್ಸೇ ನಾವೆಲ್ಲ ಆಟೋಗೆಲ್ಲ ಅವ್ರಿಗೆಲ್ಲ ತೊಂದರೆ ಆಯ್ತದ ಮೇಡಮ್ ಅವರೇ. ಅದೊಂದು ಬಸ್ ನಿಲ್ಸಿಡ್ಬೇಕು ಫಸ್ಟು. ಲೇಡೀಸು ತಾವೇ ಕೊಡಲ್ಲ ನಮ್ಗೆ. ಇಲ್ಲಿ ಎಲ್ಲ ಓಡಾಡ್ತೀವಲ್ಲ, ನಮಗೆ ತಾವೇ ಕೊಡೋಲ್ಲ. ಬರೀ ವೇಸ್ಟ್ ಅವ್ರೆ. ಲೇಡೀಸ್ಗಳು ದೇವ್ರ ದಯ್ಯಾಗ ಹೋಗೋರೆ. ವಯಸ್ಸಾದವ್ರಿಗೆ ಈಗ ಫ್ರೀ
ಬಡತನ ವಯಸ್ಸು ಏನು ಅಂತ ಹೊಡೆದಾಡ್ತಾರೆ, ಏನಾರು ಕೇಳಕ್ ಹೋದ್ರೆ ಹೊಡೆದಾಡ್ತಾರೆ, ನಮಗೆ ಹೊಡಿತಾರೆ. ಅದಕ್ಕೆ ಬಸ್ ನಿಲ್ಸಿ ಅಂತ ಹೇಳಿ ಸಿದ್ದರಾಮಯ್ಯವ್ರಿಗೆ ಹೇಳಿ ಬಸ್ಸು ನಿಲ್ಸಿಸ್ಬೇಕು ಮೇಡಮ್ ಅವರೇ. 2,000 ರೂಪಾಯಿ ಕೊಳ್ಳಿ ಪರವಾಗಿಲ್ಲ, ಬಸ್ ನಿಲ್ಸಿಸ್ಲಿ ನಮ್ಗೆ. ಬರ್ತಿದ್ಯಾ 2,000? ನಮಗೂ ಬರ್ತೈತೆ. ಉಪಯೋಗ ಆಗ್ತಿದೆ. ಆಯ್ತು ಆದರೆ ಈ ಐಟಮ್ ಎಲ್ಲ ಜಾಸ್ತಿ, ಈ ದಿನಸಿ ಐಟಮ್ ಎಲ್ಲ ಜಾಸ್ತಿ, ಸೊಪ್ಪು ಅದು ತರಕಾರಿ ಹಣ್ಣು. ಮನೆಯವರೆಲ್ಲ ಏನಂತಾರೆ ಈ ಗ್ಯಾರಂಟಿ ಬಗ್ಗೆ? ಗ್ಯಾರಂಟಿ ಬಗ್ಗೆ ಹೆಂಗಸರಿಗೆ ಫ್ರೀ ಕೊಟ್ಟು ಒಳ್ಳೇದು ಮಾಡೋರ. ಆದ್ರೆ ಇದು ಐಟಮ್ ಅಲ್ಲೇ ತೆಗಿತಾರ ದುಡ್ಡು, ಅದೇ ನಮ್ಗೆ ಪ್ರಾಬ್ಲಮ್ ಆಗಿರೋದು. ದುಡ್ಡು ಐಟಮ್ಗಳು ಕಮ್ಮಿ ಮಾಡಬೇಕು. ಬೇಳೆ, ಎಣ್ಣೆ, ಈ ತರಕಾರಿ ಐಟಮು ಅವೆಲ್ಲ ಜಾಸ್ತಿ, ಅದೇ ಬೇಜಾರು. ಅದು 2,000 ರೂಪಾಯಿ ಕೊಡೋದೇನು ಒಳ್ಳೇದೇ. ಇದ್ರದ್ದೇ ಎಳಿತವ್ರಲ್ಲ ಅಲ್ಲೇ ಆಯ್ತದ ಮೇಡಮ್ ಅವರೇ, ನಿಜವಾಗ್ಲೂ ಅಲ್ಲೇ ಆಯ್ತದ. 2,000 ಹಾಲು 15 ರೂಪಾಯಿ ಆಗೈತೆ ಕಾಲು ಲೀಟ್ರ್. ಗ್ಯಾರಂಟಿ ಕೊಡದೇ ಇದ್ರು ಪರವಾಗಿಲ್ಲ, ನಮಗೆ ಬೆಲೆ ಇಳಿಕೆ ಮಾಡ್ಬಿಟ್ರೆ ಇಲ್ಲ ಕೊಡ್ಲಿ ಬಿಡು ಬಡವ್ರ ಬಗ್ರು, ಕೊಳ್ಳಿ ಬಿಡು ಬರ ಬಡವ್ರ ಮಗ್ಳಿಗೆ ಕೊಳ್ಳಿ ಅದು ಮಾಡಿ ಅವ್ರ ತಗ್ಗಾಗ ಅವ್ರು ಮಾಡ್ತಾರೆ. ಅದಕ್ಕೆಲ್ಲ ನಾವೇನು ಮಾಡೋಕ್ಕಾಯ್ತದ? ಈಗ ಅವರು ಅಲ್ಲೇ ಹೇಳ್ತಾರೆ, ಇಲ್ಲಿ ತೆಗಿತಾವ್ರ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಏನು ಅವ್ರವ್ರದ್ದು ಹೆಂಗೆ ಮೈಂಡ್ ಹೊಡ್ದಂಗೆ ಮಾಡ್ತಾರೆ. ನಾವು ಒಳ್ಳೇದು ಮಾಡ್ತೀವಿ ಅಂತ ಒಯ್ತಾ ಇದ್ದೀವಿ.